ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ ನೋಡೋಣ, ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಘೋಷಿಸಿದೆ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಉಚಿತ. ಯಾರ್ಯಾರು ಬಸ್ ಪಾಸ್ ತಗೊಳ್ತಿದಿರಲ್ಲ ಅವ್ರ ಮುಂದೆ ಹಣ ಕಟ್ಟಬೇಕಾಗಿಲ್ಲ. ಅದರ ಸುತ್ತೋಲೆಯನ್ನ ಬಿಟ್ಟಿದ್ದಾರೆ. ನಾವು ಇವತ್ತಿನ ದಿನ ಅದನ್ನ ಓದ್ತಾ ಇದ್ದೀನಿ. ವಿಷಯ: ರಾಜ್ಯದ ಶಾಲಾ ಕಾಲೇಜುಗಳಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸಲು ಅನುಮೋದನೆ ನೀಡುವ ಕುರಿತು ಇದೆ. ಓದಲಾಗಿದೆ. 1. ಸರ್ಕಾರದ ಆದೇಶ ಸಂಖ್ಯೆ TD 65 TBC 2026 ದಿನಾಂಕ 4/6 ಇದನ್ನ ಪ್ರಸ್ತುತಪಡಿಸಿದ್ದಾರೆ. 2. ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇವರ ಪತ್ರ ಸಂಖ್ಯೆ KRAS. ಸೊ ಇದನ್ನ ಕೊಟ್ಟಿದ್ದಾರೆ. ಇದನ್ನ ದಿನಾಂಕ 9/6 ಅವರು ಸಬ್ಮಿಟ್ ಮಾಡಿರ್ತಾರೆ. ಪ್ರಸ್ತಾವನೆಯನ್ನ ಆಮೇಲೆ ಓದೋಣ. ಸೊ ನಾವು ಮೊದಲು ಏನೇನು ಈ ಬಸ್ ಪಾಸ್ ನ ಪಡೆಯೋದಕ್ಕೆ ಏನೇನ್ ಷರತ್ತುಗಳಿವೆ ಅಲ್ಲ ಅದನ್ನ ಮೊದಲು ನೋಡೋಣ. ಮೊದಲನೆಯದಾಗಿ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಥವಾ ಸಂಸ್ಥೆಗಳು ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆಯಲ್ಲಿ ಹಾಲಿ ಅನುಸರಿಸುತ್ತಿರುವ ನಿಯಮಾವಳಿಗಳನ್ನು ವಿದ್ಯಾರ್ಥಿ ಪಾಸಿಗಾಗಿ ಶೈಕ್ಷಣಿಕ ವಿದ್ಯಾಭ್ಯಾಸದ ಅರ್ಹತಾ ಮಾನದಂಡಗಳು, ದೂರದ ಮಿತಿ, ಪಾಸಿನ ಕಾಲಾವಧಿ ಇತ್ಯಾದಿ ಅನುಸರಿಸತಕ್ಕದ್ದು. ಅಂದ್ರೆ ಮಾನದಂಡನೆ ಅಂದ್ರೆ ದೂರ, ಅಂದ್ರೆ ನಿಮ್ಮ ಊರಿಂದ ನಿಮ್ಮ ಸ್ಕೂಲ್ ಎಷ್ಟು ದೂರ ಇದೆ ಅದು. ಅದಾದ್ಮೇಲೆ ಪಾಸಿನ ಕಾಲಾವಧಿ ಒಮ್ಮೊಮ್ಮೆ 6 ತಿಂಗಳದು, 7 ತಿಂಗಳದು ಅಥವಾ ಮಂತ್ಲಿ ಪಾಸ್ ಇರುತ್ತೆ ಅಥವಾ ಇಯರ್ಲಿ ಪಾಸ್ ಕೂಡ ಇರುತ್ತೆ. ಸೊ ಅದನ್ನ ಅವರು ವಿಚಾರಣೆ ಅಂದ್ರೆ ಮೊದಲು ಅನುಸರಿಸಬೇಕು. ಅದಾದ್ಮೇಲೆ 2ನೇದು, ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟ್ ನಲ್ಲಿ ಶಾಲೆಗಳು ಸೇರಿದಂತೆ ಎಲ್ಲಿಂದಾದರೂ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ನೀವು ಎಲ್ಲಿಂದ ಬೇಕಾದ್ರೆ ಅಂದ್ರೆ ಇಲ್ಲಿ 2ನೇದು ಸೇವಾ ಸಿಂಧು ಪೋರ್ಟ್ ನಲ್ಲಿ ನೀವು ಅಪ್ಲೈ ಮಾಡಬಹುದು ಅಥವಾ ಎಲ್ಲಿಂದಾದರೂ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಅದರಿಂದ ಶಾಲೆಗಳಲ್ಲಿ ಆಯ್ತಾ, ಶಾಲೆಗಳಲ್ಲಿ ಕೂಡ ಅದನ್ನ ತುಂಬ್ತಾರೆ ಅಂತ ಹೇಳಿದ್ದಾರೆ ಇವರು. ಬಟ್ ನೋಡೋಣ. 3ನೇದು, ಈಗಾಗಲೇ ವಿತರಿಸಲಾಗಿರುವ ಬಸ್ ಪಾಸುಗಳು ಯಥಾವತ್ತಾಗಿ ಚಾಲ್ತಿಯಲ್ಲಿರುತ್ತವೆ. ಈಗ ಆಲ್ರೆಡಿ ಯಾರ್ಯಾರು ತಗೊಂಡಿರ್ತಾರಲ್ಲ ಅವು ಚಾಲ್ತಿಯಲ್ಲಿ ಇದ್ದಿರ್ತವೆ. ಆದಾಗ್ಯೂ ವಿದ್ಯಾರ್ಥಿಗಳು ಪಾವತಿಸಿರುವ ಮೊತ್ತವನ್ನು ಹಿಂತಿರುಗಿಸಲಾಗುವುದು. ಅಂದ್ರೆ ಏನ್ ಹೇಳಿದರೆ, ನೀವು ಆಲ್ರೆಡಿ ಇವಾಗ ಬಸ್ ಪಾಸ್ಗೆ ಹಣ ಕೊಟ್ಟಿದ್ರೆ ಅದು ನಿಮಗೆ ರಿಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೋಡ್ಬೇಕು. 4ನೇದು, ರಾಜ್ಯದಲ್ಲಿ ವಾಸವಿದ್ದು ನೆರೆ ರಾಜ್ಯಗಳಲ್ಲಿನ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ನೆರೆ ರಾಜ್ಯಗಳಲ್ಲಿ ರಾಜ್ಯದ ಗಡಿ ಭಾಗದಲ್ಲಿ ವಾಸವಿದ್ದು ರಾಜ್ಯದೊಳಗಿನ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ಒದಗಿಸತಕ್ಕದ್ದು. ನೀವೇನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ನಿಂತ್ಕೊಂಡು ನೀವು ಸ್ಟೂಡೆಂಟ್, ಸಪೋಸ್ ಇವಾಗ ಮಹಾರಾಷ್ಟ್ರದಲ್ಲಿ ಓದ್ತಾ ಇದ್ದೀರಾ ಅಥವಾ ತಮಿಳುನಾಡಲ್ಲಿ ಅಥವಾ ಕೇರಳದಲ್ಲಿ ಓದ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಅವರಿಗೂ ಕೂಡ ಉಚಿತ ಬಸ್ ಪಾಸ್ ಒದಗಿಸತಕ್ಕದ್ದು, ಅಂದ್ರೆ ಅವರಿಗೂ ಕೂಡ ನೀಡಲಾಗುತ್ತೆ. ಇನ್ನು 5ನೇದೇನಿದೆ, ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೆ ಆಗುವುದರಿಂದ ಶುಲ್ಕ ಪಡೆದು ವಿತರಿಸಲಾದ ಪಾಸ್ಗಳು ಸಂಪೂರ್ಣ ಶುಲ್ಕವನ್ನು 15 ದಿನದೊಳಗಾಗಿ ವಿದ್ಯಾರ್ಥಿಗಳಿಗೆ ಮರುಪಾವತಿಸತಕ್ಕದ್ದು. ಅಂದ್ರೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಯಾಗಿರುವುದರಿಂದ ಶುಲ್ಕ ಪಡೆದು ವಿತರಿಸಲಾದ ಪಾಸುಗಳ ಅಂದ್ರೆ ನೀವೇನ ಆಲ್ರೆಡಿ ಹಣ ಕಟ್ಟಿದಿರಲ್ಲ ಅದು 15 ದಿನ ಒಳಗಡೆ ಅದು ಬರುತ್ತೆ. ಈ ಆದೇಶವನ್ನು ಸಚಿವ ಸಂಪುಟದ ಪ್ರಕರಣ ಸಂಖ್ಯೆ ಅದನ್ನು ಕೊಟ್ಟಿದ್ದಾರೆ, ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. ಈತಲ್ವಾ? ಸೊ ಇವರಿಗೆ ಯಾರಿಗೆ ಕಳಿಸಿದ್ದಾರೆ ಇದನ್ನ ನೋಡಿ ಓದಿ ಒಂದ್ಸರಿ. ಸೊ ಇದೇ ರೀತಿ ಮಾಹಿತಿ ನನಗೆ ಸಿಗುತ್ತಿದ್ದು, ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಿದ್ದೇನೆ. ಇದೇ ರೀತಿ ಮಾಹಿತಿಗಳಿಗಾಗಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.